ಲಕ್ಷ ಲಕ್ಷ ಹಣವನ್ನು ಖರ್ಚು ಮಾಡಿ ಮನೆ ಕಟ್ಟಿಸಿರುವಂಥ ಜನ ಈಗ ಕಂಗಾಲಾಗಿದ್ದಾರೆ. 9 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜನ ಪರದಾಡ್ತಾ ಇದ್ದಾರೆ. ಹಾವೇರಿಯ ರಾಣೆಬೆನ್ನೂರು ನಗರದ ಪಾರ್ವತಿ ಲೇಔಟಲ್ಲಿ ಈ ಒಂದು ಸಮಸ್ಯೆ ಇದೆ. ಲಕ್ಷ ಲಕ್ಷ ಹಣವನ್ನು ಖರ್ಚು ಮಾಡಿ ಮನೆ ಕಟ್ಟಿಸ್ತಾರೆ. ಆದರೆ ಈಗ ಜನ ಕಂಗಾಲಾಗಿರುವಂಥದ್ದು. ಸ್ವಚ್ಛತೆ ಇಲ್ಲ, ಸರಿಯಾದ ರೀತಿಯಲ್ಲಿ ರಸ್ತೆ ಇಲ್ಲ, ವಿದ್ಯುತ್ ದೀಪ ಇಲ್ಲ, ಚರಂಡಿ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ನಗರಸಭೆ ನಿರ್ಲಕ್ಷ್ಯಕ್ಕೆ ಪಾರ್ವತಿ ಲೇಔಟ್ನ ನಿವಾಸಿಗಳು ಇಲ್ಲಿ ಶಾಪವನ್ನು ಹಾಕ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟಿದ್ರೂ ಕೂಡ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ವಿದ್ಯುತ್ ದೀಪ ಕಂಬಗಳು ಆಗಿರ್ಬೋದು, ಇನ್ನು ರೋಡ್ನನ್ನು ನಾವೇ ವೈಯಕ್ತಿಕವಾಗಿ ಮಾಡಿಕೊಂಡಿದ್ದೇವೆ ಅಂತ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅಂದರೆ ನಡೆಯೋದಕ್ಕೆ ಹೋಗೋದಕ್ಕೆ ಅವರೇ ವೈಯಕ್ತಿಕವಾಗಿ ಅವರೇ ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಸಮಸ್ಯೆ ಇದೆ. ಸರಿಯಾದ ರೀತಿಯಲ್ಲಿ ಚರಂಡಿಯ ವ್ಯವಸ್ಥೆ ಇಲ್ಲ, ಹೋಗೋಕ್ಕೆ ದಾರಿ ಇಲ್ಲ. ಜೊತೆಗೆ ಅಲ್ಲಿ ಸಾಕಷ್ಟು ಅಲ್ಲಿರುವಂಥ ನಿವಾಸಿಗಳು ಲಕ್ಷ ಲಕ್ಷ ಹಣವನ್ನು ಖರ್ಚು ಮಾಡಿ ಮನೆಯನ್ನು ಕಟ್ಟಿಸಿರ್ತಾರೆ. ಆದರೆ ಆ ಮನೆಗೆ ತಲುಪೋದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥದ್ದು. ಸ್ವಚ್ಛತೆ ಇಲ್ಲ ಅನ್ನೋದು, ರಸ್ತೆ ಇಲ್ಲ, ವಿದ್ಯುತ್ ದೀಪ ಇಲ್ಲ, ಚರಂಡಿ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಅಲ್ಲಿರುವಂಥ ಜನ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಕ್ಕಳಿಗೆ ಹೆಚ್ಚಿ ಡೆಂಗ್ಯೂ ಬಂದಿರೋದ ಇಲ್ಲಿ. ಈಗ ಮಕ್ಕಳನ್ನ ಹೊರಗೆ ಕಳ್ಸಕ್ ಸತಿಗೆ ನಮಗೆ ನೋಡ್ರಿ ಒಂದು ಲೈಟು ಇಲ್ಲ ಅಲ್ಲಿ. ಕೈ ಕಾಲು ಮುಗುತ್ತೈತೆ, ನಾವು ಅದ್ ಮಾಡ್ಕೊ ಇದ್ ಮಾಡ್ತೀವಿ. ಇಲ್ಲಿ ಯಾರು ನಮ್ ಈ ಓಣಿ ಮೆಂಬರ್ ಹಾಕಂದ್ರೆ ನಮಗೆ ಮೂಲಭೂತ ಮಾಡ್ತೀವಿ. ಒಂದು ವೇಳೆ ನಮ್ಮ ಸಮಸ್ಯೆನ ಅಷ್ಟರೊಳಗೆ ಬಗೆಹರಿಸಿ ಅನ್ನುವಂತ ರೀತಿಯಲ್ಲಿ ಒತ್ತಾಯ ಮಾಡ್ತಿರುವಂತದ್ದು ಹೇಮಕುಮಾರ್ ಈಗ. ಓಕೆ, ಥ್ಯಾಂಕ್ ಯು ಅಣ್ಣಗಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.